ಅಂದ್ರೆ ಸರ್ ಊಟ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತೀರಾ, ವೈಯಕ್ತಿಕ ಜೀವನಕ್ಕೆ ಟಾರ್ಗೆಟ್ ಆಗಿದೆ ಅಂತ. ಯಾಕೆ ಪ್ರಥಮ ಅವರೇ ಟಾರ್ಗೆಟ್ ಆಗ್ಬೇಕು ಅಂತ ಅಂತದ್ ಏನ್ ಮಾಡ್ತಾ ಇದ್ದೀರಾ ನೀವು? ಒಂದೇನ್ ಗೊತ್ತಾ, ಅಲ್ಲಿ ಲೀಲಾವತಿ ಅವರು ಹಸುನಿಗಿದ್ದಾರೆ ಜೈ ಡಿ ಬಾಸ್ ಅಂತ ಹಾಕ್ತಾರೆ. ಸಿದ್ದರಾಮಯ್ಯನಿಂದ ಒಂದು ನಿಮಿಷ ಇರ್ರಿ, ಸಿದ್ದರಾಮಯ್ಯ ಶಿಲಾನ್ಯಾಸ ಅಂತ ಹಾಕಿದ್ರೆ ಜೈ ಡಿ ಬಾಸ್. ಮುಖ್ಯಮಂತ್ರಿ ಇವತ್ತು ಉಪಮುಖ್ಯಮಂತ್ರಿ ಬಾಗಿನ ಅರ್ಪಿಸಿದ್ರು ಕಾವೇರಿಗೆ, ಜೈ ಡಿ ಬಾಸ್. ಮೊನ್ನೆ ನಾವು ಮನೆ ನಾಯಿ ಸತ್ತೋಯ್ತು, ಜೈ ಡಿ ಬಾಸ್. ನಮ್ ಬೀದಿಲು ನಾಯಿ ಮರಿ ಹಾಕೈತೆ, ಜೈ ಡಿ ಬಾಸ್. ಆ ನಾಯಿ ಮರಿಗೂ ಜೈ ಡಿ ಬಾಸ್ಗೂ ಏನ್ರಿ ಸಂಬಂಧ? ಆ ನಾಯಿ ಮರಿ ಆಗೋದಕ್ಕೆ ಯಾರು ಕಾರಣ ರೀ? ಏನ್ರಿ ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದು? ಸ್ವಲ್ಪ ಬುದ್ಧಿ ಕಲೀರಿ ಅಂತ ಹೇಳ್ತೀನಿ. ಎಜುಕೇಶನ್ ಇಂಪಾರ್ಟೆಂಟ್. ಸಿದ್ದರಾಮಯ್ಯ ಎಲ್ಲ ಕೊಡ್ತಾರೆ, ಅನ್ನಭಾಗ್ಯ, ಶಾದಿ ಭಾಗ್ಯ, ಕ್ಷೀರ ಭಾಗ್ಯ, ಇಂಥ ಹೆಣ್ಮಕ್ಳಿಗೆ 2,000 ರೂಪಾಯಿ ಭಾಗ್ಯ ಎಲ್ಲ ಕೊಡ್ತಾರೆ, ಹೌದಲ್ವಾ? ಅದೆಲ್ಲ 1,000 ರೂಪಾಯಿನ ಇಂಥ ಅನ್ಎಜುಕೇಟೆಡ್ ಕೊಟ್ಬಿಟ್ಟು 3 ಹೊತ್ತು ಊಟ ಕೊಟ್ರೆ ನೆಮ್ಮದಿ ಆಗಿರ್ಬೋದು. ಯಾಳಾದೋ ಬುದ್ಧಿನೂ ಕಲಿಯಕ್ಕಿಲ್ಲ, ಬೇರೆಯವ್ರು ಡ್ಯಾಮೇಜ್ ಮಾಡ್ತಾರೆ. ಹೌದು, ಟ್ರೋಲ್ ಮಾಡ್ತೀರಾ, ಟ್ರೋಲ್ ಮಾಡಿದ್ರು ಕಿತ್ಕೊಳಕ್ಕಾಗಲ್ಲ ಅಷ್ಟೇ. ಪರಮಾತ್ಮಂಗೂ ಪುಣ್ಯಾತ್ಮನ್ಗೂ ತಂದಿಡೋ ಶನ್ಮಾತ್ಮ ಇಬ್ರವ್ರೆ. ಯಾರಂತ ಗೊತ್ತಾದು? ಭಾರತ್ BB ಟ್ರೋಲ್ ಪೇಜು ಮತ್ತು ಇನ್ನೊಬ್ಬ OP ಟ್ರೋಲು. ಇವರಿಬ್ರಿಗೆ ಹೇಳೋದೊಂದೇ, ಇವ್ರನ್ನೂ ನಾವು ಪೂಜಿಸ್ತೀವಿ. ನಾನು ದರ್ಶನ್ ಪಕ್ಕಾ ಫ್ಯಾನು. ನಮ್ಮ ಮನೇಲಿ ಪುನೀತ್ ರಾಜ್ಕುಮಾರ್ ಫೋಟೋ ಐತೆ. ಪರಮಾತ್ಮಂಗೂ ಪುಣ್ಯಾತ್ಮನ್ಗೂ ತಂದಿಡೋ ಕೆಲಸ ಮಾಡಬೇಡ್ರಿ ನೀವು 3 ಜನ, ಅಷ್ಟೇ ಹೇಳ್ತಾ ಇರೋದು. ಜೈ ಡಿ ಬಾಸ್. ಎಷ್ಟು ಟ್ರೋಲ್ ಮಾಡೋಕ್ಕಾಗುತ್ತೋ ಮಾಡ್ರಿ, ನಾನು ಎಷ್ಟೋ ಮಾಡ್ಬಿಟ್ಟಿದ್ದೀರಾ, ಆದ್ರೂ ಕಿತ್ಕೊಳಕ್ಕಾಗಲ್ಲ ಸ್ವಾಮಿ, ಓಕೆನಾ? ಜೈ ಡಿ ಬಾಸ್. ಸಾಯೋರ್ಗೂ ಹೇಳೋದೊಂದೇ, ಜೈ ಡಿ ಬಾಸ್. ಸತ್ರು ಆತ್ಮನೂ ಹೇಳಬೇಕು, ಜೈ ಡಿ ಬಾಸ್. ಪೌರಾಣಿಕ ಪಾತ್ರ ಯಾರಾದರೂ ಮಾಡೋರ? ಅವಾಗ ರಾಜ್ಕುಮಾರ್ ಅವ್ರು ಮಾಡ್ತಿದ್ರು, ರಾಜ್ಕುಮಾರ್ ದೇವರು ಮಾಡ್ತಾಯಿದ್ರು. ಇವಾಗ ಕುರುಕ್ಷೇತ್ರ ಸಂಗೊಳ್ಳಿ ರಾಯಣ್ಣ, ನಮ್ಮ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಬಿಟ್ರೆ ಇನ್ನು ಯಾರಾದರೂ ಮಾಡೋರ? ಪೌರಾಣಿಕ ಪಾತ್ರ ಮಾಡೋರ ಯಾರಾದ್ರೂ ಮಾಡೋರ? ಅಣ್ಣ ಟ್ರೋಲ್ ಮಾಡ್ತಾರಲ್ಲ, ಅಲ್ಲಿ ಸೈಡ್ ಆಕ್ಟಿಂಗ್ ಆದ್ರೂ ಮಾಡಕ್ಕಾಗುತ್ತಾ? ಆಗುತ್ತಾ? ಯೋಗ ಮತ್ತು ಯೋಗ್ಯತೆ ಇರೋರ್ಗೆ ಮಾತ್ರನೇ ಅಂತ ಕ್ಯಾರೆಕ್ಟರ್ ಮಾಡಕ್ಕಾಗೋದು. ಈ ಪ್ರಪಂಚದಲ್ಲಿ ಎಲ್ಲೂ ಹೆಂಗುಸ್ತಾನ ಅಂತ ಇಲ್ಲ, ಇರೋದೊಂದು ಗಂಡುಸ್ತಾನ. ಹೆಂಗುಸ್ತಾನ ಇರೋದು ಅವ್ರು ಟ್ರೋಲ್ ಪೇಜಲ್ಲಿ ಮಾತ್ರ ಇರೋದು. ನೀವೆಷ್ಟೇ ಟ್ರೋಲ್ ಮಾಡಿದ್ರು ಅಷ್ಟೇ. ಜೈ ಡಿ ಬಾಸ್. ಸಾಯೋವರೆಗೂ ಹೇಳೋದೊಂದೇ, ಜೈ ಡಿ ಬಾಸ್. ಓಕೆ, ಈಗ ಊರಿಗೆ ಹೋದ್ರೆ ನಿಮಗೆ ಒಂದ್ ವೇಳೆ ಅಲ್ಲೂ ಕೂಡ ಸೇಫ್ಟಿಯನ್ನ ಕೊಡುವಂತಹ ಮುಂಜಾಗ್ರತೆ ಏನಾದ್ರು ಕ್ರಮ ವಹಿಸಿದಾರಾ? ಸರ್, ದರ್ಶನ್ ಅವ್ರು ಬಂದಿಲ್ಲ ಆನ್ಸರ್ ಮಾಡ್ಬೇಕು. ಎರಡನೇದು ಸೋಷಿಯಲ್ ಮೀಡಿಯಾಲ್ ಅವ್ರು ವಿಡಿಯೋ ಮಾಡಿ ಹೇಳ್ಬೇಕು, ಯಾವ ಕಲಾವಿದ್ರಿಗೂ ಟ್ರಾಲ್ ಮಾಡಬಾರ್ದು ಅಂತ ಮನುಷ್ಯ ಹೇಳ್ಬೇಕು. ಆ ಮನುಷ್ಯ ಹೇಳೋ ತನಕ ಇದು ನಡೀತಾನೆ ಇರುತ್ತೆ ಹೋರಾಟ. ನಂಗೆ ಹೆಚ್ಚು ಕಡಿಮೆ ಆದ್ರೆ ನೆಕ್ಸ್ಟ್ ಇನ್ನೂ ಬಿಸಿ ಮುಟ್ಟುತ್ತೆ. ಇಷ್ಟು ನೋಡಿದ್ಮೇಲೆ ಅವರೊಬ್ಬ ದೊಡ್ಡ ಏನು, ಅವರೊಬ್ರು ದೊಡ್ಡ ಸ್ಟಾರ್ ಆದ್ಮೇಲೆ ನಿಮ್ಮ ಹತ್ರ ಬರ್ತಾರೆ ಅನ್ನುವಂತ ಹತ್ರ ಬೇಡ, ಕಾನೂನ್ ಹತ್ರ ಬರ್ಲಿ. ಪ್ರಥಮ ಯಾವ ದೊಡ್ಡ ಮನುಷ್ಯ ಅಲ್ಲ, ಬನ್ನಿ ಅವ್ರ ಫ್ಯಾನ್ಸ್ ಬುದ್ಧಿ ಹೇಳ್ಬೇಕು. ನಮ್ ಕ್ಷಮೆ ಕೇಳದ್ ಬೇಡ, ಅವ್ರ ಫ್ಯಾನ್ಸ್ ಬಂದು ಬುದ್ಧಿ ಹೇಳ್ಬೇಕು. ನೋಡಿ, ನಾನು ಒಂದ್ ವಾರದಿಂದ ತಡೆದಿದ್ದೀನಿ, ಇನ್ನೂ ತಡೆಯಲ್ಲ. ಅವ್ರು ಬಂದು ಉತ್ತರ ಕೊಡ್ಬೇಕು. ಥ್ಯಾಂಕ್ ಯು, ಹೋಗಿ ಬನ್ನಿ. ನಿಮ್ಮಂತ ಬುಸುಡಿ ಮಕ್ಕಳು ಉದ್ರಿ ಡೈಲಾಕ್ಕೆಲ್ಲ ನಮ್ ಟಿ ಬಾಸ್ ಅವರ ಸಮಾನ. ನೀವೆಲ್ಲರೂ ಕನ್ನಡಿಗರು, ನನಗೆ ನೀವೆಲ್ಲರೂ ಬಾಸ್. ನೀನು ನನಗೆ ಬಾಸ್ ಕಣ. ನೀನ್ ನೋಡಿದ್ರೆ ನಾನು ನಟ, ನಿನಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಅಲ್ಲ, ಬನ್ನಿ ಮುಂದೆ. ನಿಮ್ಮ ಅಪ್ಪ ಅವ್ವ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ. ನೀವು ಬಾಸ್ ಆಗ್ರಯ್ಯ. ನೀವು ಬಾಸ್ ಆಗೋದು ಯಾವಾಗ್ರಯ್ಯ? 7,35,00,000 ಇದೀರಾ, ನೀವೆಲ್ಲರೂ ನಮಗ್ ಬಾಸು. ನೀವೆಲ್ಲ ನೋಡಿದ್ರೆ ಕಂಡ್ರೆ ನಾನ್ ಬಾಸ್, ನೀವು ಹೋಗಿ ಇನ್ಯಾರೋ ಬಾಸ್ ಅಂದ್ರೆ ಎಲ್ಲಿಗೆ ಬಂತು ನಿಮ್ ಸಂಸ್ಕಾರ? ಥ್ಯಾಂಕ್ ಯು. ಈ ತರ ಥರ್ಡ್ ಕ್ಲಾಸ್ ಮೈಂಡ್ ಇದೆಯಾ ಅಂತ ನಾನು ದೇವರಾಣೆಗೂ ಅನ್ಕೊಂಡಿದ್ದಿಲ್ಲ. ಏನ್ರಿ ಕಚ್ರಾ ಮೈಂಡ್ ಅಂದ್ರೆ, ಕಚ್ರಾ ಮೈಂಡ್. ಅವ್ನ್ ಯಾರೋ ಥರ್ಡ್ ಕ್ಲಾಸ್ ನನ್ ಮಗ, ಬಗಿಟ್ ನನ್ ಮಗ ಕೇಳ್ತಾನೆ ನಂಗೇನೆ ಮೆಸೇಜ್ ಅಲ್ಲಿ, ನೀನ್ ಮುಸ್ಲಿಂ ಇದ್ಬಿಟ್ಟು ಡಿ ಬಾಸ್ ಫ್ಯಾಷನ್ ಝೋನ್ ಅಂತ ಇಕ್ಕಿದ್ಯಲ್ಲೋ ಅಂತ ಹೇಳ್ತಾನೆ. ಲೋ, ನಂಗೆ ಯಾವ್ದು ಜಾತಿ ಇಲ್ಲ, ಯಾವ್ದು ಧರ್ಮ ಇಲ್ಲ ನಂಗೆ. ಅರ್ಥ ಆಯ್ತಾ? ನಂಗೆ ಯಾವ್ದು ಜಾತಿ ಇಲ್ಲ. ತಿನ್ಸ್ತಿರೋದು ಅಲ್ಲ ದೇವ್ರು, ದಾರಿ ತೋರಿಸಿರೋದು. ನಾನು ಡಿ ಬಾಸ್ ಹೆಸರಿಂದ ನಾನು ಬೆಳೆದಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಅವ್ರ ಹೆಸರಿಂದಾನೇ ನಮ್ಮ ಮನೆ ಸಂಸಾರ ನಡೀತೀನಿ, ನಾನು ಹೆಮ್ಮೆಯಿಂದ ಹೇಳ್ತೀನೋ, ಒಪ್ಪನಾಗಿ ಹೇಳ್ತೀನಿ. ಅವ್ರ ಹೆಸರಿಂದಾನೇ ನಾನು ಬೆಳೆದಿದ್ದು. ಕರ್ನಾಟಕದಲ್ಲಿ ನವಾಜ್ ಅಂತ ಹೆಸರು ಬಂದಿದೆ ಡಿ ಬಾಸ್ ಹೆಸರಿಂದ. ನಾನು ಎದೆ ತಟ್ಟಿ ಹೇಳ್ತೀನಿ, ಅವ್ರ ಹೆಸರಿಂದಾನೇ ಬೆಳೆದಿರೋದು, ಬೆಳೀತಿರೋದು ಅವ್ರ ಹೆಸರಿಂದ. ನೀನ್ ಹೇಳಿದ್ರೆ ನಂಗೇನು ತಲೆನೋವು ಹಾಕೊಳ್ಳಲ್ಲ ನೋಡು, ಅಷ್ಟೇ ನಿನ್ ಸಮಾನ. ನನ್ ಬಾಸ್ ಹೆಸರು ಇಲ್ಲಿ, ಅವ್ರ ಹೆಸರಿಂದ ನಾನು ಬೆಳೆದಿದ್ದೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಅವ್ರು ನಂಗೊಂದು ಏಂಜಲ್, ಒಂದು ನನ್ನ ಡ್ರೀಮ್. ಅವರಿಂದ ಮೋಟಿವೇಶನ್ ನಂಗೆ ಸಿಗ್ತದೆ. ಅವ್ರ ತರ ನಾನು ಬೆಳೆಯಕ್ ಹಾಗೆ ಆಗ್ತೀನಿ. ಸರ್, 2 ವಿಷಯ ಹೇಳಕ್ಕೆ ಕರೆದಿದ್ದೀನಿ ಸರ್. ಹಣ ಬಂದ. ಮೊದಲನೇದೇನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. 1 ಹನಿ ನೀರು ಕುಡಿತಾ ಇಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕೆಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡ್ಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕು. ಏನಂದೆ ಇನ್ನೊಂದ್ಸಲ ಹೇಳಿ. ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕು. ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗ್ಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರ್ಬೇಕು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದ್ ಮಾಡಕ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡಿ. ಮುಚ್ಕೊಂಡು ಇದ್ಬಿಡ್ಬೇಕು.
ಇನ್ಯಾವನೋ ನಟ ಜೊತೆ ನೋಡೋರು ನಮ್ ತೊಂದರೆ ಮಾಡ್ಬಾರ್ದು ಸರ್. ಇದು ನನ್ನ ಪರ್ಸನಲ್ ಫ್ಯಾಮಿಲಿ ಡ್ಯಾಮೇಜ್ ಆಗಿ ಬಂದೈತೆ. ಬದನೆಕಾಯಿ ತೊಟ್ಟು ನಿಮ್ ನಟನ್ ಕಟ್ಕೊಂಡು ನಮಗೇನಾಗಬೇಕು? ಅವ್ನು ಹೇಳ್ತಾ ಇರೋದು ಮುಚ್ಕೊಂಡು ಕೂತ್ಕೋಬೇಕು. ಇನ್ಯಾವುದೋ ಸಿನಿಮಾ ಇಟ್ಕೊಬಿಟ್ಟಿದೀನಿ, ಅವ್ರ ಜೊತೆ ಚೆನ್ನಾಗಿದ್ದೀನಿ ಅನ್ಕೊಂಡು ಇನ್ಯಾವ ತರ ಹೋದ್ರೆ ಮಕ್ಕಳ 3 ಜನ ಕೇಳ್ತಾ ಇದೀನಿ, ನಿಮ್ದು ಎಷ್ಟಿದೆಯೋ ನವರಂದ್ರಗಣ್ಣು ಮುಚ್ಕೊಂಡು ಸುಮ್ಮನಿರ್ಬೇಕು. ನನ್ನ ಪರ್ಸನಲ್ ಹೋದ್ರೆ ನಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ. ಒಂದ್ ನಿಮಿಷ, ದಿನಕರ್ ತಗೋದ್ರೆ ದರ್ಶನ್ ಅವರ ಅಣ್ಣನ ತಮ್ಮನ ಒಂದು ಮಾತು ಹೇಳ್ತೀನಿ. ದಿನಕರ್ ಅವರು ಏನಂತ ಹಾಕೋರು ನನ್ನ ಬಗ್ಗೆ ಹಾಕೋರ ದೇವರಾಣೆ. ದಿನಕರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಒಂದ್ ಹೇಳ್ತೀನಿ ಕೇಳಿ. ನೀವು ರಾಮಾಯಣ ನೋಡಿದೀರಾ? ರಾವಣನು ಒಂದೇ ಬಲ್ಲಿದ್ದ, ವಿಭೀಷಣನು ಒಂದೇ ಬಲ್ಲಿದ್ದ. ವಿಭೀಷಣ ಸತ್ಯದ ಪರಿಪಾಲಕ. ರಾವಣ ಯಾರು, ವಿಭೀಷಣ ಯಾರು? ನಾನು ರಾಮಾಯಣ ಕಥೆ ಹೇಳಿದೆ, ನಂಗೆ ಗೊತ್ತಿಲ್ಲ ಸರ್. ನಾನು ಚಿಕ್ಕ ರಾಮಾಯಣ ಪ್ರೂಫ್ ಕೊಡೋದು ಕೇಳೋ ದೇಶ ಸರ್ ಇದು. ಈ ದೇಶ ಅಂತ ದೇಶ ಸರ್. ನಾನು ಇವ್ರ ಬಗ್ಗೆ ಹೇಳ್ತೀನಿ, ದಿನಕರ್ ಅವ್ರ ಬಗ್ಗೆ. ಈಸ್ ಅ ವಂಡರ್ಫುಲ್ ಮ್ಯಾನ್. ವಿಜಯಲಕ್ಷ್ಮಿ ಅವ್ರನ್ನ ನಾನು ತುಂಬಾ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಬಿಕಾಸ್ ಒಬ್ಬ ಅದ್ಭುತ ಹೆಂಗಸು ಹೋರಾಡ್ತಾ ಇದ್ದಾರೆ. ಇವರು ಕೂತ್ಕೊಂಡು ಮಾಡ್ತಾ ಇರೋದು ತಪ್ಪು ಸರ್. ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಮ್ಯಾಮ್, ಐ ಲವ್ ದಿನಕರ್ ಸರ್. ಮೀನಮ್ಮ ಅವ್ರ ಬಗ್ಗೆ ಹೆಮ್ಮೆ ಇದೆ. ಬಟ್ ಇನ್ಯಾರು ಮಾಡ್ತಾರೋ ಮುಚ್ಕೊಂಡು ನಿಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್. ಇನ್ನೊಂದ್ಸಲ ಅವ್ದಕ್ಕಿಂತ ನಮ್ಮ ಬಾಸ್ತು ಏನು ಕಿತ್ಕೊಳಕ್ ಆಗಲ್ಲ ಅಂದ್ರೆ ನಿಮ್ ವಿಗ್ ನಾವು ಕೈ ಹಾಕಕ್ಕಾಗಲ್ಲ ಸರ್. ಥ್ಯಾಂಕ್ ಯು ಸರ್. ಇವಾಗ ಬಂದು ಸುಮ್ನೆ ಕಿತ್ತೋದ್ ಪಬ್ಲಿಸಿಟಿ ಸ್ಟಂಟ್ಗಳು ಕೊಡ್ತಾರಲ್ಲ ಸ್ವಲ್ಪ ಜನ, ಅವ್ರಿಗೆ ಮಾತಾಡಕ್ ಹೇಳ್ರಿ. ವಿಷಯದ ಬಗ್ಗೆ ಯಾಕೆ ತಾಕತ್ತಿಲ್ವಂತ ಅವ್ರಿಗೆ? ಬೇರೆ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತವ್ರೆ, ಬೇರೆ ಆಕ್ಟರ್ಗಳು ವಿಗ್ ಬಗ್ಗೆ ಎಲ್ಲ ಮಾತಾಡ್ತವ್ರೆ ಅಸಹ್ಯಕ್ಕೆ. ಈ ವಿಷಯದ ಬಗ್ಗೆ ಮಾತಾಡಕ್ ಹೇಳ್ರಿ. ತಾಕತ್ತಿದ್ರೆ ಇದೇ ಅವ್ರಿಗೆ ತಾಕತ್ತು. ಇಂಥ ಚೀಪ್ ಪಬ್ಲಿಸಿಟಿ ಮಾಡಕ್ ಅಷ್ಟೇ ಸರಿ ಸೀಮಿತ ಅವರಲ್ಲ ಸರ್. ಇನ್ನೊಂದು ಪ್ರಥಮ್ ಅವ್ರಿಗೆ ಇವಾಗ ರೀಸೆಂಟ್ ಆಗಿ ಅವ್ನ ಬಗ್ಗೆ ಮಾತಾಡ್ಬಿಟ್ಟು ಬಿಡ್ರಿ, ಸುಮ್ನೆ ವೇಸ್ಟ್. ಅವ್ನ ಬಗ್ಗೆ ಮಾತಾಡ್ಕೊಂಡು ಇಂಥ ಕೆಲಸಗಳೇ ಮಾಡ್ಕೊಂಡ್ ಬಂದ್ಬಿಟ್ಟ ಅವನು. ಬಿಗ್ ಬಾಸ್ ಇಂದನೂ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಅವ್ನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅಕುಲ್ ಬ್ರೋನೇ ಕಳ್ಸಿದವನ್ನ ಬಿಗ್ ಬಾಸ್ಗೆ. ಅಕುಲ್ ಬ್ರೋನೇ ಕಳ್ಸಿದವನ್ನ. ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಅವ್ನ ಕತೆಗಳು. ಬರೀ ಇಂಥ ಪಬ್ಲಿಸಿಟಿಗಳಿಗೆ ನಿಂತ್ಕೊಂಡು ಇಂಥ ಪಬ್ಲಿಸಿಟಿ ಮಾಡಿದ್ರೆ ಎತ್ತಿದ ಕೈ ಉಪವಾಸ ಬಿಟ್ಟವನಂತೆ. ವ್ಯಕ್ತಿರ ಮನೆಗೆ ಹೋಗ್ತಾನಂತೆ, ವಾಪಸ್ ತಿನ್ಕೊಂಡು ವಾಪಸ್ ಬರ್ತಾನಂತ. ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರು. ಸಿನಿಮಾ ಮಾಡಲ್ಲ ಮನೇಲಿ, ದಯವಿಟ್ಟು ಮಾಡಬೇಡ ಅಂತ ಹೇಳಿ ಮನೆಗೆ ಹೋಗಿ ಕೇಳಿ. ಪರವಾಗಿಲ್ಲ, ಏನು ಯಾರು ನೋಡಲ್ಲ ಅಲ್ಲಿ. ಮಿಸ್ಟರ್ ಪ್ರಥಮ್, ಏನ್ ಪ್ರಥಮ್ ನಿಮ್ದು? ಮೊನ್ನೆ ಯಾಕೆ ಡಿ ಕಂಪ್ನಿ ಬಗ್ಗೆ, ಡೋಂಗಿ ಕಂಪ್ನಿ, ಡುಬಾಕ್ ಕಂಪ್ನಿ, ದಾವೂದ್ ಕಂಪ್ನಿ, ನಿಮ್ಗೆ ಏನ್ ಗೊತ್ತು ಡಿ ಕಂಪ್ನಿ ಬಗ್ಗೆ? ಅಫಿಷಿಯಲ್ ಗ್ರೂಪ್ ಆಫ್ ಡಿ ಬ್ರದರ್ಸ್ ಅಲ್ವಾ, ಬಾಸ್ ಏರಿಯಾದಲ್ವಾ? ನಾವು ಡಿ ಕಂಪ್ನಿ ಅವರೇ, ಸರಿನಾ? ನೀವೇನ್ ಬಾಯಿ ಐತೆ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಿದಾರಲ್ಲ, ಏನ್ ಮಾಡಿದ್ದಾರೆ ಅಪ್ಪಟ ಡಿ ಬಾಸ್ ಅಭಿಮಾನಿಗಳು ಯಾರು ಈ ತರ ಕೆಲಸ ಮಾಡಿಲ್ಲ ಕಣ್ರಿ. ನಾನು ಡಿ ಬಾಸ್ ಅಭಿಮಾನಿನೇ. ಏನಕ್ಕೆ ಕೇಳ್ತೀನಿ ಅಂದ್ರೆ, NR ಪುರ ತಾಲೂಕು ಡಿ ಕಂಪ್ನಿ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಹಳೇದೇನು ಹೇಳಲ್ಲ, ಇವತ್ತಿಂದ ಪ್ರೆಸೆಂಟ್ ಇವತ್ತಿಂದ ಹೇಳ್ತೀನಿ. ನಿನ್ ತರ ಬಿಟ್ಟಿ ಪ್ರಚಾರ ಅವ್ರು ಯಾವತ್ತೂ ತಂತಿಲ್ಲ. ಮೀಡಿಯಾ ಐತೆ ಮೈಕ್ ಹಿಡಿತಾರೆ ಅಂದ್ಬಿಟ್ಟು ಬಾಯಿ ಇಕ್ಕಕ್ ಹೋಗ್ತಿಲ್ಲ. ಅಲ್ಲಿ NR ಪುರ ತಾಲೂಕು ಡಿ ಕಂಪ್ನಿ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಎಲ್ಲಾ ಮೆಂಬರ್ಸ್ ಸೇರ್ಕೊಂಡು, ಸದಸ್ಯರುಗಳು ನಿರಂಜನ್ ಗೌಡ ಅವರು, ನಂದನ್ ಅನ್ನೋರು ಸ್ವಲ್ಪ ದಿನಗಳಿಂದ ಮರದ ಮೇಲಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಕಟ್ಟಾಗಿತ್ತು. ಮೂಳೆ ಕಟ್ಟಾಗಿತ್ತು. ಅವರು ಹಾಸ್ಪಿಟಲ್ ಚಿಕಿತ್ಸೆ ತಗೊಂತಿದ್ರು. ಎದೊಳಕ್ ಆಗ್ತಿರ್ಲಿಲ್ಲ, ಮತ್ತೆ ಅವ್ರ ಕೈಲಿ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ. ಅಭಿಮಾನಿಗಳು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ನಾನು ಹೇಳ್ತೀನಿ. ಇವತ್ತು ಅವ್ರಿಗೆ ಓಡಾಡಕ್ಕೆ ಎಲೆಕ್ಟ್ರಿಕ್ ವೀಲ್ ಚೇರ್ ಕೊಟ್ಟಿದ್ದಾರೆ. ಅಭಿಮಾನಿಗಳೆಲ್ಲ ಸೇರ್ಕೊಂಡು, ಡಿ ಬಾಸ್ ಅಭಿಮಾನಿಗಳೆಲ್ಲ ಸೇರ್ಕೊಂಡು, ಡಿ ಕಂಪನಿ ಅವರು ಚೆನ್ನೈಯಿಂದ 1,30,000 ರೂಪಾಯಿ ವೀಲ್ ಚೇರು ತೋರಿಸ್ತೀನಿ ಏನು ಅನ್ನೋದನ್ನ. ಈಗ ಹಾಕ್ತೀನಿ ವಿಡಿಯೋ. ಬಾಯಿ ಐತೆ ಅಂತ ಬಾಯಿಗೆ ಬಂದಂಗ್ ಮಾತಾಡಬೇಡ ನೀನು ಡುಬಾಕ್ ನನ್ ಮಗ. ನೀನು ಡುಬಾಕ್ ಪ್ರಥಮ್, ಡುಬಾಕ್ ಕಂಪ್ನಿ ಅಂತ್ಯ. ಡಿ ಕಂಪ್ನಿ ಅಂದ್ರೆ ಅಫಿಷಿಯಲ್ ಕಣ. ಅವ್ರ ಬಾಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನಾನು ಇವತ್ತಿಂದ ಹೇಳ್ತಿರೋದು, ಅವ್ರ ಮೊದ್ಲಿಂದ ಎಷ್ಟು ಒಳ್ಳೆ ಕೆಲಸ ಮಾಡಿ. ನಿನ್ನಂಗೆ ನಾವು ಹೇಳೋ ಅವಶ್ಯಕತೆ ಇರಲಿಲ್ಲ, ಬರೋ ಅವಶ್ಯಕತೆ. ನೀನ್ ಬಾಯಿ ಐತೆ ಅಂತ ಬಾಯಿ ಅಷ್ಟೊಂದು ಮಾತಾಡ್ರೆ ಏನ್ ಡಿ ಕಂಪ್ನಿ ನಿನ್ಗೇನ್ ಮಾಡಕ್ ಕೆಲ್ಸಿಲ್ಲ ಅಂತ ಮಾತಾಡ್ತಿದ್ಯಾ? ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂಡು ನಿನ್ ಪಾಡಿರೋ. ನೀನೇ ಕೆಣಕ್ತಿರೋದು, ಎಲ್ಲಾರನ್ನೂ ನೀನೇ ಕೆಣಕ್ತಿರೋದು. ನೀನ್ ಕೆಣಕಿದ್ಯಾ ಅಂತಿದ್ದಂಗೆ ನಾವು ಟ್ರಿಗರ್ ಆಗಲ್ಲಣ್ಣ. ನಮ್ಗೆ ಅವಶ್ಯಕತೆ ಇಲ್ಲ. ನೀನ್ ಬೊಗಳುತ್ತೀಯ, ಹೋಗ್ತೀಯ, ನೀನ್ ಹೋಗು. ನೀನ್ ಫಿಲಮ್ಗೋಸ್ಕರನೇ, ನೀನ್ ಪ್ರಚಾರಕ್ಕೋಸ್ಕರನೇ ಬಂದಿರೋದು. 3 ದಿವಸದಿಂದ ಮೀಡಿಯಾದವ್ರಿಗೆ ಕೆಲಸ ಇಲ್ಲ ಅಂದ್ಬಿಟ್ಟು ನಿನ್ನ ತಾನೇ ಮೈಕ್ ಹಿಡಿತಾವ್ರೆ ಅಂದ್ರೆ, ನಮ್ ರಾಜ್ಯದಲ್ಲಿ ಏನೋ ಸಮಸ್ಯೆಗಳೇ ಆಗಿಲ್ಲ, ಏನಂದ್ರೆ ಏನಿಲ್ಲ. ಪ್ರಥಮ್ ದರ್ಶನ್ ಬಗ್ಗೆ ಮಾತಾಡ್ತಾವ್ರೆ, ಬಂದ್ ಮೈಕ್ ಹಿಡಿಯೋದು ಅಷ್ಟೇ ಇವನಿಗೆ ಸಾಕು. ನಿಲ್ಸಿ ನಿಂದೇನೆ ನೀನ್ ನೋಡ್ಕೋ. ಅಭಿಮಾನಿಗಳು ಏನೈತೆ, ನಾವು ನಮ್ ದೇವ್ರನ್ನ ಏನ್ ಮಾಡಬೇಕೋ ನಮ್ ಕೈಲಿ ಒಳ್ಳೆ ಕೆಲಸನೇ ಮಾಡ್ಕೊಂಡು ಉಳಿಸ್ಕೊಂಡ್ ಬಂದಿದ್ದು. ನಿನ್ಗ ಹಂಗು ಡಿ ಕಂಪ್ನಿಯವ್ರು ಏನ್ ಮಾಡವ್ರೆ ಅಂತ ಕೇಳಿದ್ರೆ, ಅಣ್ಣ ನೀನ್ ಬಾರಣ, ನಾವೆಲ್ಲ ಹೇಳಕ್ಕೆ ನಿನಗ್ ಮಾತ್ರ ಹೇಳ್ತೀವಿ. ಪ್ರಚಾರ ಕಣ ನಮ್ಗೇನೋ ಯಾವ್ದು ನಿನ್ನಂಗ್ ಪ್ರಚಾರ ತಣ ನಮ್ಗೇನು ಬೇಕಾಗಿಲ್ಲ. ದಯವಿಟ್ಟು
ನಿಂದಾಯ್ತು, ನಿನ್ ಕೆಲಸ ಆಯ್ತು. ದರ್ಶನ್ ಬಗ್ಗೆ, ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತಾಡಬೇಡ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.